ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕಷ್ಟದಲ್ಲಿರುವಾಗ ಎಂಥ ವ್ಯಕ್ತಿಗಳನ್ನ ನಂಬಬಾರದು, ಯಾರ ಹತ್ರ ನಾವು ಕೈ ಚಾಚಬಾರದು ಅನ್ನೋ ವಿಷಯನ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಕತೆ ನಮಗೆ ಮಹಾಭಾರತದಲ್ಲಿ ಕಾಣಿಸುತ್ತೆ. ಒಂದು ಬಾರಿ ಧರ್ಮರಾಜ ಭೀಷ್ಮ ಪಿತಾಮಹರನ್ನು ತಾತ ನನಗೆ ಜೀವನ ಸತ್ಯ ಸಾರಾಂಶ ಹಾಗೆ ಕೆಲವು ಧರ್ಮ ಸಂದೇಹಗಳ ಬಗ್ಗೆ ಹೇಳು ಅಂತ ಕೇಳಿದಾಗ ಮನುಷ್ಯ ಯಾವ ಧರ್ಮಗಳನ್ನು ಅನುಸರಿಸುತ್ತಾ ಬದುಕಬೇಕೆಂದು ಉದಾಹರಣೆಗಾಗಿ ಈ ಕಥೆಯನ್ನ ಭೀಷ್ಮ ಪಿತಾಮಹರು ಹೇಳ್ತಾರೆ. ಪೂರ್ವಕಾಲದಲ್ಲಿ ಒಂದು ಕಾಡಿನಲ್ಲಿ ಕಾಗೆ ಜೋಡಿಯೊಂದು ಗೂಡು ಕಟ್ಟಿಕೊಂಡು ಎಷ್ಟೋ ಸಂತೋಷವಾಗಿ ಬದುಕುತ್ತಿತ್ತು. ಅವು ಬೆಳಿಗ್ಗೆ ಇಡೀ ಊಟ ಹುಡುಕೋಕೆ ಕಾಡೆಲ್ಲ ಅಲೆದಾಡಿ ಸಂಜೆ ಹೊತ್ತಿಗೆ ಗೂಡಿಗೆ ಬಂದು ಸೇರಿಕೊಳ್ಳುತ್ತಿದ್ದವು. ಆದ್ರೆ ಕಾಲ ಅನ್ನೋದು ಯಾವಾಗ್ಲೂ ಒಂದೇ ರೀತಿ ಇರಲ್ಲ ಅಲ್ವಾ? ಜೀವನ ಅಂದ ಮೇಲೆ ಕಷ್ಟ ಸುಖ ಇದ್ದೇ ಇರುತ್ತೆ. ಪ್ರತಿದಿನ ಏನೋ ಒಂದು ಆಹಾರ ಹುಡುಕಿ ತರುತ್ತಿದ್ದ ಜೋಡಿ ಕಾಗೆಗಳು ಸರಾಸರಿ 5 ದಿನಗಳಿಂದ ಊಟ ಆಗಲಿ ನೀರಾಗಲಿ ಸಿಗದೆ ಪರದಾಡುತ್ತಿದ್ದವು. 5 ದಿನ ಊಟ ನೀರು ಇಲ್ಲದೆ ಎಷ್ಟೋ ನೀರಸಗೊಂಡು ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿದ್ದವು. ಗಂಡು ಕಾಗೆ ಸ್ವಲ್ಪ ಶಕ್ತಿ ತಂದುಕೊಂಡು ಊಟ ಹುಡುಕೋಕೆ ಕಾಡಿಗೆ ಹೋಯಿತು. ಆದ್ರೆ ಹೆಣ್ಣು ಕಾಗೆಗೆ ಎದ್ದು ಕೂರೋಕು ಶಕ್ತಿ ಇಲ್ಲದೆ ಗೂಡಿನಲ್ಲೇ ಮಲಗಿತ್ತು. ಅದೇ ಸಮಯದಲ್ಲಿ ನರಿಯೊಂದು ಆ ಮರದ ಕೆಳಗೆ ಒಂದು ಮಾಂಸದ ತುಂಡನ್ನು ಹೊತ್ತುಕೊಂಡು ಬಂದು ನಿಂತುಕೊಂಡಿತು. ಆ ಮಾಂಸದ ತುಂಡನ್ನು ನೋಡಿದ ಕೂಡಲೇ ಆ ಹೆಣ್ಣು ಕಾಗೆಗೆ ಹಸಿವು ಇನ್ನಷ್ಟು ಹೆಚ್ಚಾಯಿತು. ಆ ನರಿ ಮಿತ್ರನ ಅಥವಾ ಶತ್ರುನ ಎಂದು ಯೋಚಿಸುವ ಬುದ್ಧಿ ಕೂಡ ಆ ಕಾಗೆಗೆ ಆ ಸಮಯದಲ್ಲಿ ಇರಲಿಲ್ಲ. ಅದು ನರಿಯೊಂದಿಗೆ, ಹೇ ನರಿ, 5 ದಿನಗಳಿಂದ ಊಟ ನೀರು ಇಲ್ಲದೆ ತುಂಬಾ ನೀರಸಗೊಂಡಿದ್ದೀನಿ. ನಿನ್ನ ಹತ್ತಿರ ಇರುವಂತ ಮಾಂಸದ ತುಂಡನ್ನು ನನಗೆ ಕೊಟ್ರೆ ಅದನ್ನ ತಿಂದು ಸ್ವಲ್ಪ ಶಕ್ತಿ ತಂದ್ಕೋತೀನಿ, ದಯವಿಟ್ಟು ಕೊಡು ಅಂತ ಕೇಳ್ತು. ಕಾಗೆ ಮಾತು ಕೇಳಿದ ತಕ್ಷಣ ನರಿ ಅದರ ಸಹಜವಾದ ಕುತಂತ್ರ ಬುದ್ಧಿಗೆ ಕೆಲಸ ಕೊಡ್ತು. ನಂಬಿಸಿ ಮೋಸ ಮಾಡೋದು ನರಿ ಸ್ವಭಾವ. ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆ. ಮಾಂಸದ ತುಂಡಿನ ಜೊತೆ ಆ ಕಾಗೆಯನ್ನು ಕೂಡ ತಿಂದು ಬಿಡಬೇಕು ಅಂದುಕೊಂಡಿತು ನರಿ. ಅಯ್ಯಯ್ಯೋ ಕಾಗೆ, ನಿನ್ನ ಮಾತು ಕೇಳ್ತಾ ಇದ್ರೆ ನನ್ನ ಕರುಳು ಕಿತ್ತು ಬರ್ತಿದೆ, ಕೆಳಗೆ ಬಾ, ಮಾಂಸ ಕೊಡ್ತೀನಿ ಅಂತು ನರಿ. ನಾವು ಕೋಪದಲ್ಲಿದ್ದಾಗ, ಹಸಿದಿದ್ದಾಗ, ಅವಸರದಲ್ಲಿದ್ದಾಗ ನಮ್ಮ ಬುದ್ಧಿಶಕ್ತಿ ಕೆಲಸ ಮಾಡಲ್ಲ. ನರಿ ದುರ್ಬುದ್ಧಿ ಕುತಂತ್ರ ಕಾಗೆಗೆ ಅರ್ಥ ಆಗ್ಲಿಲ್ಲ. ಕೆಳಗಡೆ ಹೋಗಿ ಮಾಂಸ ತರೋಕೆ ಕಷ್ಟಪಟ್ಟು ಶಕ್ತಿನ ತಂದುಕೊತಾ ಇತ್ತು ಕಾಗೆ. ಇನ್ನೇನು ಕೆಳಗೆ ಇಳಿಬೇಕು ಅನ್ನೋ ಸಮಯದಲ್ಲಿ ಹೊರಗಡೆ ಹೋಗಿರುವಂತ ಗಂಡು ಕಾಗೆ ಮನೆಗೆ ಬಂತು. ಹೆಣ್ಣು ಕಾಗೆನ ತಡೆದು ನಿಲ್ಲಿಸ್ತು. ಹೆಣ್ಣು ಕಾಗೆಗೆ ಕೋಪ ಬಂತು. ಅಲ್ಲ, 5 ದಿನಗಳಿಂದ ನಾನು ಊಟ ನೀರು ಇಲ್ದಿರಾ ಪರದಾಡ್ತಾ ಇದ್ದೀನಿ. ಪಾಪ ಅಂತ ಆ ನರಿ ನನಗೆ ಊಟ ಕೊಡ್ತೀನಿ ಅಂತ ಅಂದ್ರೆ ನಿನಗೆ ಹೊಟ್ಟೆ ಉರಿ ತಡೆಯೋಕಾಗ್ತಿಲ್ಲ. ನನ್ನನ್ನ ಯಾಕೆ ತಡೀತಾ ಇದ್ದೀಯಾ ಅಂತ ಗಂಡು ಕಾಗೆನ ಕೇಳ್ತು. ಆಗ ಗಂಡು ಕಾಗೆ, ನೋಡು, ನಿನಗೆ ತುಂಬಾ ಹಸಿವಾಗಿರುವುದರಿಂದ ಬಂದಿರೋದು ಯಾರು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಯಾರೇ ಆಗಲಿ ನರಿನ ನಂಬಬಾರದು. ನೀನು ಊಟ ತಿನ್ನೋಕೆ ನರಿ ಹತ್ರ ಹೋದ್ರೆ ಅದು ಊಟ ಕೊಡೋದು ಪಕ್ಕಕ್ಕಿಟ್ರೆ ನಿನ್ನನ್ನೇ ಊಟವಾಗಿ ಮಾಡಿಕೊಳ್ಳುತ್ತೆ. ನರಿ ನಮ್ಮ ಶತ್ರು. ಶತ್ರುವಿನ ಬಳಿ ಸಹಾಯ ಕೇಳೋದು ಬುದ್ಧಿವಂತರು ಮಾಡುವಂತ ಕೆಲಸ ಅಲ್ಲ. ಶತ್ರುವನ್ನ ಸಹಾಯ ಕೇಳೋದು ಎಂತ ಅವಿವೇಕದ ಕೆಲಸ ಅಂತ ನಿನಗೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳು. ಒಂದು ಮರದ ಮೇಲೆ ನಮ್ಮಂತೆ ಒಂದು ಜೋಡಿ ಪಾರಿವಾಳ ಗೂಡು ಕಟ್ಟಿಕೊಂಡು ಸಂತೋಷವಾಗಿ ಬದುಕ್ತಾ ಇತ್ತು. ಆ ಮರದ ಕೆಳಗೆ ಒಂದು ಹುತ್ತ ಇತ್ತು. ಅದರೊಳಗೆ ಒಂದು ಹಾವು ಬದುಕ್ತಾ ಇತ್ತು. ಪ್ರತಿ ಬಾರಿ ಹೆಣ್ಣು ಪಾರಿವಾಳ ಮೊಟ್ಟೆ ಇಟ್ಟಾಗಲೆಲ್ಲ ಆ ಹಾವು ಬಂದು ಮೊಟ್ಟೆಗಳನ್ನ ತಿಂದು ಬಿಡುತ್ತಿತ್ತು. ಆದರೂ ಕೂಡ ಆ ಜೋಡಿ ಪಾರಿವಾಳಗಳು ಏನೂ ಮಾಡಲಾರದೆ ಒಳಗೊಳಗೆ ದುಃಖ ಪಡುತ್ತಿದ್ದವು. ಅಷ್ಟರಲ್ಲಿ ಅಲ್ಲಿಗೊಂದು ಕೊಕ್ಕರೆ ಬಂತು. ಅಳುತ್ತಿದ್ದ ಆ ಪಾರಿವಾಳಗಳನ್ನ ನೋಡಿ ಯಾಕಿಷ್ಟೊಂದು ದುಃಖ ಪಡ್ತಿದ್ದೀರಿ ಅಂತ ಕೇಳ್ತು. ಆಗ ಆ ಪಾರಿವಾಳಗಳು ನಡೆದ ವಿಷಯ ಎಲ್ಲ ಹೇಳಿ ಹೇಗಾದರೂ ಆ ಹಾವಿಂದ ತಪ್ಪಿಸಿಕೊಳ್ಳಬೇಕು ಅಂತ ಹೇಳಿದ್ವು. ಆಗ ಆ ಕೊಕ್ಕರೆ ಪಾರಿವಾಳಗಳೊಂದಿಗೆ, ನೋಡಿ, ಬಲಶಾಲಿಯನ್ನು ಬಲಹೀನರು ನೇರವಾಗಿ ಎದುರಿಸಲು ಸಾಧ್ಯವಾಗದು. ಅವರನ್ನು ಎದುರಿಸಲು
ಶಕ್ತಿಗಿಂತ ಯುಕ್ತಿ ಮುಖ್ಯ. ಆ ಹಾವಿನ ಪೀಡೆ ತೊಲಗಿಸಿಕೊಳ್ಳಲು ನಾನು ನಿಮಗೊಂದು ಉಪಾಯ ಹೇಳ್ತೀನಿ ಅಂತ ಹೇಳ್ತು. ಆ ಕೊಕ್ಕರೆ ಮಾತು ಕೇಳಿದ ಕೂಡಲೇ ಪಾರಿವಾಳಗಳಿಗೆ ತುಂಬಾನೇ ಸಂತೋಷ ಆಯಿತು. ಆ ಕೊಕ್ಕರೆ ಪಕ್ಕದಲ್ಲಿರುವಂತ ಸರೋವರದಿಂದ ಕೆಲವು ಮೀನುಗಳನ್ನ ಹಿಡ್ಕೊಂತು. ಆ ಸರೋವರದ ಪಕ್ಕದಲ್ಲಿ ಒಂದು ಬಿಲದೊಳಗೆ ಮುಂಗುಸಿ ಒಂದು ವಾಸವಿತ್ತು. ಈ ಕೊಕ್ಕರೆ ಆ ಮುಂಗುಸಿ ಬಿಲದಿಂದ ಹೊತ್ತದವರೆಗೂ ಒಂದೊಂದು ಮೀನುಗಳನ್ನ ಹಾಕಿಕೊಂಡು ಬಂತು. ಮೀನಿನ ವಾಸನೆಗೆ ಹೊರಗಡೆ ಬಂದ ಮುಂಗುಸಿ ಒಂದೊಂದು ಮೀನುಗಳನ್ನ ತಿನ್ನುತ್ತಾ ಹಾವಿನ ಹುತ್ತದವರೆಗೂ ಬಂದು ಸೇರಿತು. ಇದೆಲ್ಲ ನನ್ನನ್ನ ಕೊಲ್ಲೋಕೆ ಈ ಹಾವು ಮಾಡಿದಂತ ಕುತಂತ್ರ ಅಂದುಕೊಂಡ ಮುಂಗುಸಿ ಹುತ್ತದೊಳಗೆ ನುಗ್ಗಿ ಹಾವನ್ನ ಕೊಂದು ಹಾಕಿತು. ಇದರಿಂದ ಪಾರಿವಾಳಗಳಿಗೆ ಹಾವಿನ ಪೀಡೆ ತೊಲಗಿತು. ನೀನು ಆ ಹಾವನ್ನ ಕೊಂದು ನಮಗೆ ತುಂಬಾ ಉಪಕಾರ ಮಾಡಿದೆ ಅಂತ ಹೆಣ್ಣು ಪಾರಿವಾಳ ಹೋಗಿ ಮುಂಗುಸಿಗೆ ಧನ್ಯವಾದಗಳು ಹೇಳಿ ಅದರ ಪಕ್ಕ ಕುಳಿತುಕೊಂಡಿತು. ಕೂಡಲೇ ಮುಂಗುಸಿ ಅದರ ಚೂಪಾದ ಹಲ್ಲುಗಳಿಂದ ಪಾರಿವಾಳದ ಕತ್ತನ್ನು ಹಿಡಿದುಕೊಂಡು ಅದನ್ನ ಕೊಂದು ತಿಂದುಬಿಟ್ಟಿತು. ಪಾಪ ಆ ಪಾರಿವಾಳ ಒಂದು ವಿಷಯವನ್ನ ಗಮನಿಸಲಿಲ್ಲ. ಅದಕ್ಕೆ ಸಹಾಯ ಮಾಡಿದವನು ಅದರ ಶತ್ರುನ ಅಥವಾ ಮಿತ್ರನ ಅನ್ನೋದು. ಒಂದು ಶತ್ರುವಿನಿಂದ ತಪ್ಪಿಸಿಕೊಳ್ಳಲು ಇನ್ನೊಂದು ಶತ್ರುವನ್ನ ನಂಬಿ ಆ ಪಾರಿವಾಳ ಪ್ರಾಣ ಕಳೆದುಕೊಂಡಿತು ಅಂತ ಗಂಡು ಕಾಗೆ ಹೆಣ್ಣು ಕಾಗೆಗೆ ಹೇಳಿತು. ನಾವು ಕಷ್ಟದಲ್ಲಿದ್ದರೂ, ಹಸಿದಿದ್ದರೂ, ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ಆದರೆ ಇಂಥ ವ್ಯಕ್ತಿಗಳಿಂದ ಮಾತ್ರ ಸಹಾಯ ಪಡೆದುಕೊಳ್ಳಬಾರದು. ನೀನು ಆ ನರಿಯ ಹತ್ತಿರ ಊಟ ಕೇಳಿ ತಿನ್ನೋದು ತಪ್ಪು ಅಂತ ಗಂಡು ಕಾಗೆ ಹೆಣ್ಣು ಕಾಗೆಗೆ ಬುದ್ಧಿ ಹೇಳಿತು. ಆಗ ಹೆಣ್ಣು ಕಾಗೆ, ಹಾಗಾದರೆ ನಾವು ಕಷ್ಟದಲ್ಲಿರುವಾಗ ಯಾರ ಬಳಿ ಸಹಾಯ ಕೇಳಬಹುದು, ಯಾರ ಬಳಿ ಸಹಾಯ ಕೇಳಬಾರದು ಹೇಳು ಅಂತ ಕೇಳಿತು. ಆಗ ಗಂಡು ಕಾಗೆ, ಯಾರ ಹತ್ರ ಸಹಾಯ ಕೇಳಬೇಕು ಬಿಡಬೇಕು ಅನ್ನೋದು ನಿನಗೆ ಬಿಟ್ಟಿತ್ತು. ಆದರೆ ನಾವು ಕಷ್ಟದಲ್ಲಿದ್ದಾಗ ಈ 4 ಜನರ ಹತ್ತಿರ ಮಾತ್ರ ಸಹಾಯ ಕೇಳಬಾರದು. ಅದರಲ್ಲಿ ಮೊದಲನೆಯವರು ಶತ್ರುಗಳು. ನಮಗೆ ಎಷ್ಟೇ ಕಷ್ಟ ಬಂದರೂ ಶತ್ರುಗಳ ಬಳಿ ಸಹಾಯ ಕೇಳಬಾರದು. ಯಾಕಂದ್ರೆ ಶತ್ರು ಆದವನು ನಮ್ಮನ್ನು ಯಾವ ರೀತಿ ನಾಶಪಡಿಸಬೇಕು, ಯಾವ ರೀತಿ ನಮ್ಮನ್ನು ಅಂತ್ಯಗೊಳಿಸಬೇಕು ಅಂತ ಕಾಯ್ತಾ ಇರ್ತಾನೆ. ಎರಡನೆಯವರು ಅಹಂಕಾರ ಹಾಗೂ ಗರ್ವ ಇರುವವರು. ಇವರ ಬಳಿ ಸಹಾಯ ಕೇಳಿದರೆ ನಮಗೆ ಸಹಾಯ ಮಾಡೋದಿರಲಿ, ಇನ್ನಷ್ಟು ಹೀಯಾಳಿಸಿ ಹೆಚ್ಚು ನೋವನ್ನ ಕೊಡ್ತಾರೆ. ಮೂರನೆಯವರು ದ್ವೇಷ, ಅಸೂಯೆ, ಹೊಟ್ಟೆ ಉರಿ ಇರುವಂತ ವ್ಯಕ್ತಿಗಳು. ನಾವಂದರೆ ಹಿಡಿಸದವರು. ನಮ್ಮ ಮೇಲೆ ದ್ವೇಷ, ಅಸೂಯೆ, ಹೊಟ್ಟೆ ಉರಿ ಇರುವವರ ಬಳಿ ಸಹಾಯ ಕೇಳಿದರೆ ಖಂಡಿತ ಅವರು ಸಹಾಯ ಮಾಡುವುದಿಲ್ಲ. ನಾವು ಇನ್ನಷ್ಟು ನಾಶವಾಗಲಿ ಅಂತ ದೇವರನ್ನ ಬೇಡಿಕೊಳ್ತಾರೆ. ನಮ್ಮನ್ನು ಇನ್ನಷ್ಟು ನಾಶಪಡಿಸೋಕೆ ಅವರ ಕೈಲಾದ ಪ್ರಯತ್ನ ಮಾಡ್ತಾರೆ. ನಾಲ್ಕನೆಯವರು ಕುಡುಕರು, ಅಲೆಮಾರಿಗಳು. ಇವರ ಹತ್ತಿರ ಸಹಾಯ ಬೇಡಿದರೆ ಖಂಡಿತ ಸಹಾಯ ಸಿಗುವುದಿಲ್ಲ. ಬರೀ ನಮಗೆ ಸುಳ್ಳು ಭರವಸೆ, ಆಸೆ ಹುಟ್ಟಿಸುತ್ತಾರೆ. ಅವರು ಸಹಾಯ ಮಾಡ್ತಾರೆ ಅಂತ ನಾವು ಕಾಯುವುದರಲ್ಲೇ ಸಮಯ ಕಳೆದು ಹೋಗುತ್ತೆ. ಕುಡುಕರ ಮಾತು ನಂಬುವಂತಿಲ್ಲ. ಅವರು ಕುಡಿದಾಗ ಒಂದು ಮಾತು, ಕುಡಿಯದಿದ್ದಾಗ ಇನ್ನೊಂದು ಮಾತು ಆಡ್ತಾರೆ. ಇನ್ನು ಅಲೆಮಾರಿಗಳು ಒಂದು ಕ್ಷಣ ಒಂದು ಕಡೆ ನಿಲ್ಲುವುದಿಲ್ಲ. ಈಗ ಸಹಾಯ ಮಾಡ್ತೀನಿ ಅಂತ ಹೇಳಿ ಮರುಕ್ಷಣ ಆ ಜಾಗದಿಂದ ಪರಾರಿಯಾಗ್ತಾರೆ. ಹಾಗಾಗಿ ನಮಗೆ ಏನೇ ಕಷ್ಟ ಬಂದರೂ, ಸಮಸ್ಯೆ ಬಂದರೂ, ಪ್ರಾಣ ಹೋಗೋ ಪರಿಸ್ಥಿತಿ ಬಂದರೂ ಕೂಡ ಇವರನ್ನು ಸಹಾಯ ಕೇಳಬಾರದು ಎಂದು ಗಂಡು ಕಾಗೆ ಹೆಣ್ಣು ಕಾಗೆಗೆ ಹೇಳ್ತು. ನೋಡಿದ್ರಲ್ಲ ಸ್ನೇಹಿತರೆ, ಈ ಕತೆ ನಮಗೆ ಜೀವನದಲ್ಲಿ ಎದುರಾಗುವ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗ ತಿಳಿಸಿಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕತೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.